ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಜ್ಯೋತಿ ತಿಮ್ಮಯ್ಯ. ನಮ್ಮ ಲೈಫ್ದ ಲಾಸ್ಟ್ ವೀಕ್ದು ಸಣ್ಣ ಸಣ್ಣ ಗ್ಲಿಮ್ಸಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತ ನಾನೊಂದು ಇಂಪಾರ್ಟೆಂಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕಂತ ಅಂದ್ಕೊಂಡಿನಿ ಈ ವ್ಲಾಗಲ್ಲಿ. ಮೊದಲು ಹೇಳಬೇಕಂತಂದ್ರೆ ಪ್ರತಿ ವಾರ ನಾವು ಆಲ್ಟರ್ನೇಟ್ ಡೇಸ್ ನನ್ನ ಮಗನ ಥೆರಪಿ ಇರ್ತೈತಿ, ಅದಕ್ಕೆ ನಾವು ಹೊರಗೆ ಕ್ಲಿನಿಕ್ಕಿಗೆ ವಿಸಿಟ್ ಮಾಡಿ ಬರ್ತೀವಿ. ಈ ವಾರ ನಮ್ದು 2 ಸೆಷನ್ಸ್ ಇತ್ತು, ಥೆರಪಿಸ್ಟ್ ಅವೈಲಬಲ್ ಇರಲಿಲ್ಲ ಥರ್ಡ್ ಡೇ. ಹಂಗಾಗಿ ಸ್ವಲ್ಪ ರಿಲೀಫ್ ಇತ್ತು, ರಿಲ್ಯಾಕ್ಸ್ ಮಾಡ್ಕೊಂಡ್ವಿ ಒಂದಿನ. ನಾನು ನನ್ನ ಲ್ಯಾಪ್ಟಾಪ್ ಬ್ಯಾಗು ಕ್ಯಾರಿ ಮಾಡ್ತೀನಿ ಥೆರಪಿಗೆ ಹೋದಾಗೆಲ್ಲ, ಬಿಕಾಸ್ ವೀಕ್ ಡೇಸ್ ಇರೋದ್ರಿಂದ ಕೆಲಸ ಕಾಂಪ್ರಮೈಸ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ. ಅದ್ರ ಜೊತೆಗೆ ವೀಕಲ್ಲಿ ಬಂದಿರೋದು ಕೆಲವೊಂದು ಸಣ್ಣ ಪುಟ್ಟ ಆನ್ಲೈನ್ ಆರ್ಡರ್ ಮಾಡಿದ್ದು ಥಿಂಗ್ಸ್ ಅನ್ಬಾಕ್ಸ್ ಮಾಡ್ಕೊಂಡು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಮೇನ್ ಟಾಪಿಕಿಗೆ ಬರ್ತೀನಿ. ಈಗ ನಾನು ಹತ್ತತ್ರ 1 ಇಯರ್ ಪ್ಲಸ್ ಆಯ್ತು ಕೇರ್ ಗಿವರ್ ಅಂತ ಹೇಳಿ ಸಪೋರ್ಟ್ ಮಾಡ್ತಾ ಮನೆಯೊಳಗೆ. ಮೊದಲು ಸಣ್ಣದ ಆ್ಯಕ್ಟಿವಿಟೀಸ್, ನೇಲ್ ಟ್ರಿಮ್ಮಿಂಗ್ ಇರಲಿ ಅಥವಾ ಊಟ ಮಾಡೋಕ್ಕೆ ಅಸಿಸ್ಟ್ ಮಾಡೋದಿರಲಿ, ಅದರಿಂದ ಸ್ಟಾರ್ಟ್ ಆಗಿತ್ತು. ಇಟ್ ರೀಚಸ್ ಅ ಸ್ಟೇಜ್ ವೇರ್ ಯು ಹ್ಯಾವ್ ಟು ಅಸಿಸ್ಟ್ ದೆಮ್ ಇನ್ ಆಲ್ ದ ಡೇ ಟು ಡೇ ಆ್ಯಕ್ಟಿವಿಟೀಸ್. ನಂದು ಫುಲ್ ಟೈಮ್ ಜಾಬ್ ಮಾಡ್ಕೊಂಡು ಮನೆ ನಡ್ಸ್ಕೊಂಡು ಮಗು ಜೊತೆಗೆ ಕಷ್ಟ ಆಗ್ತಿತ್ತು ಅಂತ ಹೇಳಿ ನಾವು ಕನ್ಸಿಡರ್ ಮಾಡತ್ತಿದ್ವಿ ಕೇರ್ ಗಿವರ್ ಹೈರ್ ಮಾಡೋಣೇನೋ ಅಂಥೇಳಿ. ಬಟ್ ಆಮೇಲೆ ಏನಾಯ್ತು ಅಂದರೆ ಟ್ರೀಟ್ಮೆಂಟಿಗೆ ಅಂಥೇಳಿ ನಾವು ಅರೌಂಡ್ ನವೆಂಬರ್ ಡಿಸೆಂಬರ್ ಮ್ಯಾಂಗ್ಳೂರ್ ಸೈಡ್ ಒಂದು ಊರಿಗೆ ಹೋಗಿದ್ವಿ. ಅಲ್ಲೇ ನಮ್ಮ ಪಕ್ಕದ ರೂಮಲ್ಲಿ ಒಂದು ಪೇಷಂಟ್ ಆಂಟಿ ಇದ್ರು. ಅವ್ರಿಗೆ ಕೇರ್ ಗಿವರ್ ಏನು ಹುಡುಗಿಯರಿದ್ರು ಇಬ್ಬರು. ಆಂಟಿಗೆ ಬೆಡ್ಸೋರಾದ್ರೂ ಅವ್ರ ಮಗನಿಗೆ ಹೇಳಿರಲಿಲ್ಲ. ಹಾಗಾಗಿ ಅದೇ ಎಕ್ಸ್ಪೀರಿಯನ್ಸ್ ಕೇಳಿದ್ಮೇಲೆ ನನಗೊಂದು ಸ್ವಲ್ಪ ಭಯ ಆಯಿತು. ಯಾರೂ ಬೇಡ ಅಂತಂದು ಇಷ್ಟು ದಿನ ನಾನು ನಡ್ಸ್ಕೊಂಡು ಹೋದೆ. ಈಗ ಕೆಲವೊಂದು ತಿಂಗಳ ಹಿಂದೆ ನಾವು ಡಿಸೈಡ್ ಮಾಡಿದ್ವಿ, ಇಟ್ ವಾಸ್ ಟೈಮ್ ನಾವು ದಟ್ ವಿ ಶುಡ್ ಹೈರ್ ಅ ಫುಲ್ ಟೈಮ್ ಕೇರ್ ಗಿವರ್ ಅಂತ ಹೇಳಿ. ಸೊ ಅವಾಗ ನಮಗೆ ಒಬ್ಬರು ರೆಫರೆನ್ಸಿಂದ ವಿಜಯನಗರದ ಒಂದು NGOದ ನಂಬರ್ ಸಿಕ್ಕಿತ್ತು. ಅವ್ರ ಏಜೆನ್ಸಿ ಅಂತಲೂ ಆಪ್ರೇಟ್ ಮಾಡ್ತಾರೆ, ನೀವು ಕೇರ್ ಗಿವರ್ ಒಂದ್ಸರಿ ಎನ್ಕ್ವೈರ್ ಮಾಡಿರಿ ಅಂತ ಹೇಳಿ. ಫೋನ್ ಮಾಡಿ ಕೇಳಿದ್ರೆ ಒಬ್ಬರು ಲೇಡಿ ಮಾತಾಡಿದ್ರೆ, ಭಾಳ ಚಲೋ ಮಾತಾಡಿ ಎಲ್ಲ ಇಂಟ್ರ್ಯಾಕ್ಷನ್ ಆಯಿತು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಡಿಸ್ಕಸ್ ಆಯಿತು. ನೆಕ್ಸ್ಟ್ ಡೇ ಹಸ್ಬೆಂಡ್ ಬಂದು ಕೇರ್ ಗಿವರ್ನ ಬಿಟ್ಟು ಪೇಪರ್ಸ್ ಎಲ್ಲ ಕಾಂಟ್ರಾಕ್ಟ್ ಸೈನ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು. ನೆಕ್ಸ್ಟ್ ಡೇ 10 ಗಂಟೆಗೆ ಕೇರ್ ಗಿವರ್ ಹುಡುಗ ಬರಬೇಕಿತ್ತು, ಬಟ್ ಅವ್ನು ಬಂದಿದ್ದು ಆಲ್ಮೋಸ್ಟ್ 2:30-3 ಗಂಟೆಗೆ. ಆಮೇಲೆ ಅರೌಂಡ್ 6-6:30 ಮೇಲೆ ಆ ಲೇಡಿದು ಹಸ್ಬೆಂಡ್ ಬಂದು ಪೇಪರ್ಸ್ ಎಲ್ಲ ಸೈನ್ ಮಾಡಿಸ್ಕೊಂಡು ಕಾಂಟ್ರಾಕ್ಟ್ ಸೈನ್ ಮಾಡ್ಕೊಂಡು ಹೋದ್ರು. ಇದು ಎಲ್ಲದರ ನಡುವೆ ಹುಡುಗ ನಮಗೆ ಒಂದು ಮಾತನ್ನು ಅವನಿಗೆ ಹುಷಾರಿಲ್ಲ ಅಂತಂದು ಹೇಳಿರಲಿಲ್ಲ. ಅವನು ನಮಗೆ ಬಿಸಿನೀರು ಕೊಡ್ರಿ ಅಂತ ಕೇಳಿ ನಮ್ಮ ಎದುರುಗಡೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಾಗ ನಾನು ಅವನಿಗೆ ಕೇಳಿದೆ, ಏನಾಯ್ತು ನಿನಗೆ ಹುಷಾರಿಲ್ಲ ಏನೋ ಅಂದಾಗ. ಅವಾಗ ಅವ್ನು ಹೇಳ್ತಾನೆ, ಇಲ್ಲ ಮೇಡಮ್ ಜ್ವರ ಮತ್ತು ನೆಗಡಿ ಎಲ್ಲ ಆಯ್ತು ನನಗೆ ಅಂತಂದು. ಮನೆಗೆ ಪೇಷಂಟ್ ಕೇರ್ ಟೇಕಿಂಗ್ ಬರ್ತಿರೋದು. ಪೇಷಂಟ್ ಅಂದರೆ ಅವ್ರದ್ದು ಇಮ್ಯೂನ್ ಸಿಸ್ಟಮು ಸ್ಟ್ರಾಂಗ್ ಇರೋದಿಲ್ಲ, ಬೇಗ ಇನ್ಫೆಕ್ಷನ್ ಕ್ಯಾಚ್ ಮಾಡ್ತಾರೆ. ಪ್ಲಸ್ ಮನೆಯೊಳಗೆ ಚಿಕ್ಕ ಮಗುನೂ ಐತಿ. ಸೊ ಎಲ್ಲ ಹೆಲ್ದಿ ಇರೋರು ಕಳಿಸ್ರಿ ಅಂತಂದು ಹೇಳಿದೆ. ಆ್ಯಂಡ್ ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್ ದಟ್ ದೇ ನೀಡ್ ಟು ಚೆಕ್ ಆ್ಯಸ್ ವೆಲ್. ಅವ್ರದ್ದು ಕಾಂಟ್ರಾಕ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿರ್ತದೆ ಅಂದರೆ, ಅಕಸ್ಮಾತ್ ಕೇರ್ ಟೇಕರ್ ಹೇಳಿದ್ದು ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಅಥವಾ ಲಾಂಗ್ ಲೀವ್ ತೊಗೊಂಡ್ರೆ ಅಥವಾ ಯಾವುದೇ ಕಾರಣಕ್ಕೂ ಕ್ಲೈಂಟ್ ಚೇಂಜ್ ಮಾಡಿದ್ರೆ ಏಜೆನ್ಸಿದವರು ಇಮಿಡಿಯೇಟಾಗಿ ರಿಪ್ಲೇಸ್ಮೆಂಟ್ ಪ್ರೊವೈಡ್ ಮಾಡಬೇಕಂತಂದು. ಕೇರ್ ಗಿವರ್ ಆರಾಮಿಲ್ಲ ಅಂದ ತಕ್ಷಣ ಇಮಿಡಿಯೇಟಾಗಿ ನಾನು ಕಾಲ್ ಮಾಡಿ ರಿಪ್ಲೇಸ್ಮೆಂಟಿಗೆ ಕೇಳಿದೆ. ಓಕೆ ಮೇಡಮ್ ನೆಕ್ಸ್ಟ್ ಡೇ 8 o'clock ಬರ್ತಾರೆ ಅಂತಂದು ಹೇಳಿದ್ರು. ಆ ಲೇಡಿ ಹೆಸರು ಸುಹಾಸಿನಿ ಅಂತಂದು. ನೆಕ್ಸ್ಟ್ ಡೇ 8 o'clock ಆಯಿತು, ಯಾರೂ ಬರಲಿಲ್ಲ. 9 ಗಂಟೆ ಸುಮಾರು ನಾನು ಕಾಲ್ ಮಾಡಿದೆ, ಇನ್ನೂ ಯಾರೂ ಬಂದಿಲ್ಲ. ಇಲ್ಲ 10:30-11 ಗಂಟೆಗೆ ಬರೋ ಹಂಗೆ ನಾನು ಮಾತಾಡೀನಿ, ಬರ್ತಾ ಇದ್ದಾರೆ. 12 ಗಂಟೆ ತನಕ ವೆಯ್ಟ್ ಮಾಡಿದ್ವಿ, ಯಾರೂ ಬರಲಿಲ್ಲ. ಆಮೇಲೆ ಲಂಚ್ ಟೈಮ್ ಅರೌಂಡ್ 1 ಗಂಟೆಗೆ ಫೋನ್ ಮಾಡಿದೆ, ಇಲ್ಲ ಇವ್ನಿಗೆ ಕಳಿಸ್ತೀನಿ ನಾನು ಊಟದ ಮಾಡಿಸಿ, ನನಗೆ ಯಾರಾದರೂ ಇದ್ದರೆ ಇಮಿಡಿಯೇಟ್ ಕಳಿಸ್ರಿ ಅಂತ ಅಂದೆ. ಓಕೆ ಈವ್ನಿಂಗ್ ಟ್ರೈ ಮಾಡ್ತೀವಿ, ಅದಿಲ್ಲ ಅಂದರೆ ಇನ್ನೊಬ್ಬರು ಊರಿಂದ ಬರೋರಿದ್ದಾರೆ ಕಳಿಸ್ತೀವಿ ನಾವು ನೆಕ್ಸ್ಟ್ ಡೇ ಎಷ್ಟೊತ್ತಿದ್ರು ಸರಿ ಅಂತ ಸುಮ್ಮನೆ ಆದೆ. ಅದಾದಮೇಲೆ ಕಾಲ್ ಮಾಡಿದರೆ ಒಟ್ಟೆ ಕಾಲ್ ಆನ್ಸರ್ ಮಾಡ್ತಿಲ್ಲ. ನನ್ನ ನಂಬರಿಂದ ಕಾಲ್ ಮಾಡಿದ್ರೆ ಹಿಂಗೆ 3 days ಕಳೆದ್ರೆ. ಸೊ 3 days ನಾವು ಅವ್ನದು ಕೇರ್ ಟೇಕಿಂಗ್ ಮಾಡಿ ಅವ್ನಿಗೆ ಆರಾಮ್ ಮಾಡಿ ಅದಾದಮೇಲೆ ಶಿ ಸ್ಟಾರ್ಟೆಡ್ ಆನ್ಸರಿಂಗ್ ಕಾಲ್ಸ್. ಅದು ಹೆಂಗೆ ಅಂದರೆ ಅವ್ನು ಕೇರ್ ಟೇಕರ್ ನಂಬರಿಂದ ಕಾಲ್ ಮಾಡಿದೆ, ಸುಹಾಸಿನಿಗೆ ಕಾಲ್ ಮಾಡು ಅಂತ. ದೆನ್ ಕೇಮ್ ದ ಬಿಗ್ಗೆಸ್ಟ್ ಶಾಕರ್. ಈ ಹುಡುಗ ನನಗೆ ಸುಹಾಸಿನಿ ಅಂದರೆ ಯಾರು ಮೇಡಮ್ ಅಂತಂದು ಕೇಳ್ದೆ. ನಾನಂದೆ, ನಿಮ್ಮ ಏಜೆನ್ಸಿದು ಮೇಡಮ್ ಕಳ್ಸ್ಯಾರ, ನಿನಗೆ ಅವ್ರದ್ದು ಹೆಸರು ಗೊತ್ತಿಲ್ಲ ಏನೋ ಅಂತ. ಅವಾಗ ಅವ್ನು ಹೇಳ್ತಾನೆ, ನಮ್ಮದು ನರ್ಸಿಂಗ್ ಮೇಡಮ್ ಅಂತಿದ್ದಾರೆ, ಅವ್ರು ಕಳ್ಸ್ಯಾರ, ಸುಹಾಸಿನಿ ಅಂತ ಯಾರೂ ಗೊತ್ತಿಲ್ಲ ನನಗೆ. ಸೊ ಅದಾದಮೇಲೆ ನಾನು ಕಂಟಿನ್ಯೂಸ್ ಆಗಿ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಸುಹಾಸಿನಿಗೆ ಅವನದು ನರ್ಸಿಂಗ್ ಮೇಡಮ್ಗೆ ನನ್ನ ನಂಬರಿಂದ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸುಹಾಸಿನಿ ನೋ ಆನ್ಸರ್. ಅವನದು ನರ್ಸಿಂಗ್ ಮೇಡಮ್ ಕಾಲ್ ಆನ್ಸರ್ ಮಾಡಿ ನನಗೆ ಹೇಳಿದ್ದೀನಂದರೆ, ಮೇಡಮ್ ನನಗೂ ಸುಹಾಸಿನಿಗೂ ಏನೂ ಕನೆಕ್ಷನ್ ಇಲ್ಲ. ವಾಟ್ಸಪ್ ಗ್ರೂಪಲ್ಲಿ ನನಗೆ ಮೆಸೇಜ್ ಮಾಡಿದ್ರು, ಅವರು ಏಜೆನ್ಸೀಸ್ದೆಲ್ಲ ಗ್ರೂಪ್ ಐತಿ, ಅಲ್ಲಿ ಮೆಸೇಜ್ ಮಾಡಿದರು, ಯಾರಾದರೂ ಎಂಪ್ಲಾಯಿ ಇದ್ದರೆ ಬೇಕಂತಂದು. ಅಲ್ಲಿಂದ ನಾನು ನಮ್ಮ ಹುಡುಗನ ಕಳಿಸಿದ್ದು. ಸೊ ನಿಮಗೆ ಏನೇ ಪ್ರಾಬ್ಲಮ್ ಇದ್ದರೂ ಡೈರೆಕ್ಟ್ಲಿ ಅವ್ರ ಹತ್ರ ಮಾತಾಡ್ರಿ, ನಾವು ರೀಫಂಡ್ ಕೊಡೋಕ್ಕಾಗೋದಿಲ್ಲ. ನೀವು ಅಕಸ್ಮಾತ್ ಸರ್ವಿಸ್ ಡಿಸ್ಕಂಟಿನ್ಯೂ ಮಾಡಿದರೆ
ಬಟ್ ನಿಮಗೆ ಬೇರೆ ಯಾರಾದರೂ ಬೇಕಂದರೆ ನನ್ನ ಜೊತೆಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಾನು ಬೇರೆ ಕಳಿಸ್ತೀನಿ. ಸೊ ಇವರೆಲ್ಲರೂ ಬೇಸಿಕಲಿ ಒಂದು ಸ್ಕ್ಯಾಮ್ ಥರ ನಡೆಸ್ತಿರ್ತಾರೆ, ಇವು ಸಣ್ಣ ಪುಟ್ಟ ಏಜೆನ್ಸೀಸ್ ಅಂತ ನನಗೆ ಅನ್ನಿಸ್ತೈತಿ. ಆವಾಗ ನಾನು ಅಂದೆ, ಇಲ್ಲ ನಾನು ಫಸ್ಟ್ ನಂದು ಇದು ರೀಫಂಡ್ ಮಾಡಿಸ್ಕೊಡ್ರಿ, ಆಮೇಲೆ ನಾನು ನಿಮಗೆ ಹೇಳ್ತೀನಿ. ಆಮೇಲೆ ಹುಡುಗನ ನಾನು ಇನ್ನೂ ಕಳಿಸಿಲ್ಲ, ಕಳಿಸೋದು ಇಲ್ಲ ಅಂಟಿಲ್ ಐ ಗೆಟ್ ಅ ರಿಪ್ಲೇಸ್ಮೆಂಟ್ ಆರ್ ರೀಫಂಡ್. ಇಷ್ಟೆಲ್ಲ ಆದಮೇಲೆ ಸುಹಾಸಿನಿ ಒಂದು ಸರಿನೂ ಕಾಲ್ ಬ್ಯಾಕ್ ಮಾಡಿಲ್ಲ. ನಾನು ಕಾಲ್ ಮಾಡಿದರೆ ಆನ್ಸರ್ ಮಾಡಲಿಲ್ಲ. ಆ್ಯಂಡ್ ಫೈನಲಿ ಶಿ ಎಂಡೆಡ್ ಅಪ್ ಬ್ಲಾಕಿಂಗ್ ಮೈ ನಂಬರ್. ನನ್ನ ನಂಬರ್ ಬ್ಲಾಕ್ ಮಾಡಿ ಹೀಗೆ ಒಂದು 6 to 7 days ಟೈಮ್ ಪಾಸ್ ಮಾಡಿದ್ರು. ಆ ಹುಡುಗದ ನರ್ಸಿಂಗ್ ಮೇಡಮ್ ಶಿ ವಾಸ್ ನಾಟ್ ಟೇಕಿಂಗ್ ಎನಿ ರೆಸ್ಪಾನ್ಸಿಬಿಲಿಟಿ. ಸುಹಾಸಿನಿ ಕಡೆಯಿಂದ ಏನೂ ರೆಸ್ಪಾನ್ಸ್ ಇರಲಿಲ್ಲ. ಆ್ಯಂಡ್ ಐ ಗಾಟ್ ರಿಯಲಿ ಫ್ರಸ್ಟ್ರೇಟೆಡ್. ಸೊ ನಾನು ನಾನ್ ಸ್ಟಾಪಾಗಿ ನನ್ನ ಫೋನಿಂದ ವಾಟ್ಸಪ್ ಕಾಲ್ ಮಾಡಾತಿದ್ದೆ, ವಿಚ್ ವಾಸ್ ನಾಟ್ ಬ್ಲಾಕ್ ಯೆಟ್. ಆ್ಯಂಡ್ ಆ ಹುಡುಗನ ನಂಬರಿಂದ ನಾರ್ಮಲ್ ಕಾಲ್ ಮಾಡಾತಿದೆ. ಸೊ ಮೈ ಇಂಟೆನ್ಷನ್ ವಾಸ್ ಬಿಸ್ನೆಸ್ ಕಾಲ್ಸ್ ಯಾವುದೂ ಬರಲೇಬಾರ್ದು ಅವ್ರಿಗೆ, ನಂಬರ್ ಕಾನ್ಸ್ಟೆಂಟಾಗಿ ಬ್ಯುಸಿ ಬರಲಿ ಅಂತಂದು ನಾನು ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾಯಿದ್ದೆ. ಫೈನಲಿ ಶಿ ಗಾಟ್ ಫ್ರಸ್ಟ್ರೇಟೆಡ್ ಆ್ಯಂಡ್ ಶಿ ಕಾಲ್ಡ್ ಮೀ ಬ್ಯಾಕ್ ಆ್ಯಂಡ್ ಸೆಡ್, ಇನ್ನು 2 daysಲ್ಲಿ ರೀಫಂಡ್ ಮಾಡ್ತೇವೆ ಮೇಡಮ್, ಪ್ರೋಸೆಸ್ ಇದೆ. ಬಟ್ ದುಡ್ಡು ತೊಗೊಳೋವಾಗ ಅವ್ರಿಗೇನು ಪ್ರೋಸೆಸ್ ಇರೋಂಗಿಲ್ಲ, ರೀಫಂಡ್ ಮಾಡುವಾಗ 1000 ಪ್ರೋಸೆಸಸ್ ಬಂದುಬಿಡ್ತಾವೆ. ನೀವು ಇಮಿಡಿಯೇಟಾಗಿ ನಿಮ್ಮ ಹುಡುಗನ ಕರ್ಕೊಂಡು ಹೋಗ್ರಿ, ನನ್ನ ದುಡ್ಡು ರೀಫಂಡ್ ಮಾಡಿರಿ ಅಂತ ಹೇಳಿದೆ ನಾನು. ಅವ್ರ ಪ್ರೋಸೆಸ್ ಹೆಸರ್ದಾಗ ಇನ್ನೊಂದು 3-4 days ಪುಷ್ ಮಾಡ್ಬೇಕಂತಂದು ಗೇಮ್ ಆಡಾತಿರೋದು ನನಗೆ ಗೊತ್ತಾಯ್ತು. ಆಲ್ಮೋಸ್ಟ್ 6-7 days ಆಗಿ ಹೋಗಿತ್ತು. ಅದಕ್ಕಂತ ಹೇಳಿ ನಾವು ನಮ್ಮ ಕಾಂಟ್ಯಾಕ್ಟ್ಸ್ ಥ್ರೂ ಕಡೆಯಿಂದ ಕಾಲ್ ಮಾಡಿಸಿದ್ವಿ ಅವ್ರಿಗೆ, ಇಮಿಡಿಯೇಟಾಗಿ ಕ್ಲೋಸ್ ಮಾಡಿರಿ, ಇದೇನೋ ಇಶ್ಯೂ ಇದ್ರು ಅಂತ ಹೇಳಿ. ಆವಾಗ ಮೆಸೇಜ್ ಬಂತು ನನಗೆ ಸುಹಾಸಿನಿ ಕಡೆಯಿಂದ, ಇವತ್ತು ಈವ್ನಿಂಗ್ ಎಷ್ಟೊತ್ತಿದ್ರು ರೀಫಂಡ್ ಮಾಡಿ ಕ್ಲೋಸ್ ಮಾಡ್ತೀವಿ ಮೇಡಮ್ ಅಂತ ಹೇಳಿ. ಇದಾದಮೇಲೆ ರೀಫಂಡ್ ಮಾಡಿದ್ದ ಅಮೌಂಟ್ 50% ಅಷ್ಟೇನೋ ಇತ್ತು. 6 to 7 days ಆಲ್ಮೋಸ್ಟ್ 50% ಡಿಡಕ್ಟ್ ಮಾಡ್ಕೊಂಡು 50% ರೀಫಂಡ್ ಮಾಡಿದ್ರು. ಸರಿ ಹೋಗಲಿ ಬಿಡ, ಪೀಸ್ ಆಫ್ ಮೈಂಡ್ ಇರ್ತೈತಿ, ಇವ್ರಿಗೆ ಚೇಂಜ್ ಮಾಡೋದು ಇರೋಂಗಿಲ್ಲ ಅಂತಂದು ನಾವು ಸುಮ್ಮನೆ ಇದ್ದರೆ, ಆ ಹುಡುಗನ ಕಳ್ಸಿದ್ಮೇಲೆ ಅವ್ನು ನರ್ಸಿಂಗ್ ಮೇಡಮ್ ನಮಗೆ ಫೋನ್ ಮಾಡಿ, ನೀವು ಅವ್ನಿಗೆ ಹೆಂಗೆ ಕಳಿಸಿದ್ರಿ ಇಷ್ಟೊತ್ತಲ್ಲಿ ಹೊರಗೆ? ಸೊ 7:30 ಅವ್ನು ನಮಗೆ ಕೇಳಿದ ಹೋಗ್ಬೋದೇನೋ ಅಂತಂದು. ನಾನು ಅಂದೆ, ನೋಡ್ತೀನಿ, ಬೇರೆ ಏನಾದರೂ ಕೆಲಸ ಇದ್ದರೆ ಹೇಳ್ತೀನಿ, ಇಲ್ಲಾಂದರೆ ಹೋಗು ಅಂತೀನಿ. 8 o'clock ನಾನು ಸರಿ ಇಲ್ಲ ಹೋಗಿ, ಬೇರೆ ಏನೂ ಕೆಲಸ ಇಲ್ಲ ಅಂತಂದು ಕಳಿಸಿದ್ದೆ ನಾನು ಅವನಿಗೆ. 8 ಗಂಟೆಗೆ ಕಳಿಸಿದ್ದೇನೋ ರಿಸ್ಕ್ ಅಂತೆ. ಸೊ ಕೇರ್ ಗಿವರ್ಗೆ ಏನಾದರೂ ಆದರೆ ಯಾರು ರಿಸ್ಕ್ ತೊಗೋತಾರೆ, ಯಾರು ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಾರೆ? ಹಾಗೆ ಅದೆಷ್ಟು ಚೀಪಾಗಿ ಮಾತಾಡಿದ್ರೆ ಅಂದ್ರೆ ಅಂಥವ್ರ ಜೊತೆಗೆ ಮಾತಾಡೋಕೆ ಅಸಹ್ಯ ಅನ್ನಿಸ್ತೈತಿ. ನಂದು ಪೀಸ್ ಆಫ್ ಮೈಂಡ್ ಇಂಪಾರ್ಟೆಂಟ್ ಅಂತ ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡಿ ಬ್ಲಾಕ್ ಮಾಡಿ ಇಟ್ಬಿಟ್ಟೆ ಹಾಕಿದ್ದು ನಂಬರ್ ನಾನು. ಈ ಎಕ್ಸ್ಪೀರಿಯನ್ಸ್ ಆದಮೇಲೆ ನಮಗೆ ಕೇರ್ ಗಿವರ್ ಹೈರ್ ಮಾಡೋದಂದ್ರೆ ಹೆದರಿಕೆ ಆಗತ್ತಿತ್ತು. ಎಷ್ಟೊಂದು ತಿಂಗಳು ಆದಮೇಲೆ ನಮ್ಮ ಮನೆ ಹತ್ರ ಒಂದು ಆ್ಯಕ್ಚುಲಿ ಲಕ್ಕಿಲಿ ಒಂದು ದೊಡ್ಡ ಹಾಸ್ಪಿಟಲ್ ಆಗೈತಿ. ಅಲ್ಲಿದು ಒಬ್ಬರು ಕೆಲಸ ಬಿಡಾತಿದ್ರು, ಒಂದು ಹುಡುಗ. ಸೊ ಅಲ್ಲಿ ನಮಗೆ ಗೊತ್ತಿರೋರು ಒಬ್ಬರು ಆ ಹುಡುಗನ ಕರ್ಕೊಂಡು ಬಂದು ನಮ್ಮ ಮನೆಯೊಳಗೆ ಕೇರ್ ಗಿವಿಂಗ್ ಕೆಲಸ ಮಾಡ್ತಾನಂತ ಹೇಳಿ ಹಚ್ಕೊಟ್ರೆ. ಟಚ್ ವುಡ್ ಅವನು ಹಾಸ್ಪಿಟಲ್ದಾಗ ಕೆಲಸ ಮಾಡಿದ್ರಿಂದ ಅವನಿಗೆ ಕೆಲಸ ಮಾಡೋದು ಗೊತ್ತೈತೆ, ಪೇಷಂಟದ್ದೆಲ್ಲ ಹೆಂಗೆ ಮಾಡ್ಬೇಕಂತ ಹೇಳಿ ಚಲೋತಂಗೆ ಮಾಡ್ಕೊಂಡು ಹೋಗ್ತಾನೆ. ಆಮೇಲೆ ನಮ್ಮ ಮನೆಯೊಳಗೆ ಇಟ್ಕೊಳ್ಳೋದೇನು ಟೆನ್ಷನ್ ಇಲ್ಲ ನಮಗೆ. ಸೊ ಡೇ ಟೈಮಲ್ಲಿ 9 to 9 ಬಂದು ಹೋಗ್ತಾನೆ ಕೆಲಸಕ್ಕೆ. ಇಟ್ ಹ್ಯಾಸ್ ವರ್ಕ್ಡ್ ಔಟ್ ವೆಲ್ ಫಾರ್ ಅಸ್ ಆ್ಯಂಡ್ ಫಾರ್ ಹಿಮ್ ಆಸ್ ವೆಲ್. ಸೊ ಬೇಸಿಕಲಿ ಏಜೆನ್ಸೀಸಿಂದ ಕೇರ್ ಟೇಕರ್ ಆಗಲಿ, ಹೌಸ್ ಹೆಲ್ಪ್ ಆಗಲಿ, ಯಾರನ್ನೇ ಹೈಯರ್ ಮಾಡಬೇಕಂತಂದ್ರು ಬಿ ವೆರಿ ವೆರಿ ಕೇರ್ಫುಲ್. ಡೂ ಯೋರ್ ರಿಸರ್ಚ್, ಆನ್ಲೈನ್ ರಿವ್ಯೂಸ್ ನೋಡಿರಿ. ಆ್ಯಂಡ್ ಡೋಂಟ್ ಜಸ್ಟ್ ರಿಲೈ ಆನ್ ಆನ್ಲೈನ್ ರಿವ್ಯೂಸ್. ಯಾರಾದರೂ ಗೊತ್ತಿದ್ದು ಪರ್ಸ್ನಲಿ ಸರ್ವಿಸ್ ಯೂಸ್ ಮಾಡಿರೋರು ಅವ್ರ ಹತ್ರ ಮಾತಾಡಿ ರಿವ್ಯೂಸ್ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳ್ಕೊಂಡು ದೆನ್ ಗೋ ಹೆಡ್ ವಿತ್ ದ ಹೈರಿಂಗ್. ಇಲ್ಲ ಅಂದರೆ ಇಟ್ ವಾಸ್ ವೆರಿ ವೆರಿ ರಿಸ್ಕಿ. ನಿಮ್ಮ ಮುಖದ ಮೇಲೆ ಸ್ಮೈಲ್ ಬರಲಿ ಅಂತ ಹೇಳಿ ನೆಕ್ಸ್ಟ್ 1 minute ನಾನು ಬೆಣ್ಣೆ ಕೃಷ್ಣನ ಮಾತು ಕೇಳಿಸ್ತೀನಿ ನಿಮಗೆ. ಐ ಹೋಪ್ ಇಟ್ ಬ್ರಿಂಗ್ಸ್ ಅ ಸ್ಮೈಲ್ ಆನ್ ಯೋರ್ ಫೇಸ್. ಬಾಯ್, ಟೇಕ್ ಕೇರ್. Mama? 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 Oh, wala. Mama? ಮಮ್ಮ ಅನ್ನಲಿ, ಮಮ್ಮ. ಓಯ್, ಯಾರದು? ಈ ವಿಡಿಯೋದಲ್ಲಿ ಇಷ್ಟ ಇತ್ತು. ಮುಂದಿನ ವಿಡಿಯೋದಾಗ ಸಿಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.